ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದ್ವಾದಶ ರಾಶಿಗಳು ಅಂದರೆ 12 ರಾಶಿಗಳು ಹಾಗೂ 27 ನಕ್ಷತ್ರಗಳ ಉಲ್ಲೇಖ ಇರುವುದು. ಇನ್ನು ಪ್ರತಿ ರಾಶಿಗಳು ಹಾಗೂ ನಕ್ಷತ್ರಗಳು ಕೂಡ ಅವುಗಳದೇ ಆಗಿರುವಂತಹ ನವಗ್ರಹಗಳ ಸಂಯೋಗಗಳನ್ನು ಕೂಡ ಹೊಂದಿರುತ್ತದೆ. ಹೀಗಾಗಿ ಒಬ್ಬರಿಂದ ಇನ್ನೊಬ್ಬರ ನಡತೆ ಹಾಗೂ ಗುಣ ಎರಡೂ ಕೂಡ ಬೇರೆಯಾಗಿರುತ್ತದೆ. ಗ್ರಹ ಹಾಗೂ ನಕ್ಷತ್ರಗಳ ಚಲನೆ ಕೂಡ ಆಯಾಯ ರಾಶಿಯ ವ್ಯಕ್ತಿಗಳ ಗುಣನಡತೆಯಲ್ಲಿ ಬದಲಾವಣೆಯನ್ನು ತರುವುದು ಹಾಗೂ ಅವರ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರುವಂತಹ ಕೆಲಸವನ್ನು ಮಾಡುತ್ತವೆ. ಹೆಣ್ಣೆಂದರೆ ವಿಶೇಷ. ಎಲ್ಲ ಮಹಿಳೆಯರ ಸ್ವಭಾವ ವಿಶೇಷವೇ ಆಗಿರುತ್ತದೆ. ಕೆಲವರು ಸಹೃದಯಿಗಳಾಗಿದ್ದರೆ ಇನ್ನು ಕೆಲವರು ಸ್ಫೂರ್ತಿಯ ಚಿಲುಮೆಗಳಾಗಿರುತ್ತಾರೆ. ಇನ್ನು ಕೆಲವರ ಮನಸ್ಸು ಕಲ್ಲಿನಷ್ಟೇ ಗಟ್ಟಿ. ಕೆಲವು ಹೆಣ್ಣು ಮಕ್ಕಳು ಸ್ವಭಾವದಲ್ಲಿ ಸ್ವಲ್ಪ ಒರಟು ಎನಿಸಿದರೂ ಮನಸ್ಸು ಮಗುವಿನಂತೆ. ಸ್ಟ್ರಾಂಗ್ ಇರುವ ಹೆಣ್ಣು ಮಕ್ಕಳನ್ನು ಗಟ್ಟಿಗಿತ್ತಿಯರು ಎನ್ನುತ್ತಾರೆ. ಹೆಣ್ಣು ಎಷ್ಟೇ ಗಟ್ಟಿಯಿದ್ದರೂ ಭಾವನೆಗಳಿಗೆ ಸ್ಪಂದಿಸುವುದು ಅವಳ ಹುಟ್ಟುಗುಣ. ಇನ್ನು ಇವತ್ತಿನ ಈ ವಿಡಿಯೋ ಮೂಲಕ ನಾವು ನಿಮಗೆ ಹೇಳುವುದಕ್ಕೆ ಹೊರಟಿರುವುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಿಶೇಷ ರಾಶಿಯ ಮಹಿಳೆಯರಲ್ಲಿ ಅಥವಾ ಹುಡುಗಿಯರಲ್ಲಿ ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳು ತುಂಬಿ ತುಳುಕಾಡುತ್ತವೆ ಎನ್ನುವುದರ ಬಗ್ಗೆ. ಹಾಗಿದ್ದರೆ ಬನ್ನಿ ಆ ರೀತಿಯ ಧೈರ್ಯ ಹಾಗೂ ಮುಂದಾಳತ್ವದ ಗುಣವನ್ನು ಹೊಂದಿರುವಂತಹ ರಾಶಿಗಳು ಯಾವುವು ಎಂಬುದನ್ನು ಸಂಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿ. ಮೇಷರಾಶಿಯವರ ಗುಣಲಕ್ಷಣಗಳ ಬಗ್ಗೆ ಮಾತನಾಡುವುದಾದರೆ ಇವರು ಸಾಕಷ್ಟು ಸ್ವತಂತ್ರರಾಗಿರಬೇಕು ಎನ್ನುವ ಮನೋಭಾವನೆ ಹೊಂದಿರುತ್ತಾರೆ. ಸ್ಪರ್ಧಾತ್ಮಕ ಮನೋಭಾವನೆ ಹಾಗೂ ಸಾಹಸಭರಿತ ಮನಸ್ಸು ಇವರದ್ದು. ಯಾವುದೇ ಚಾಲೆಂಜಿಂಗ್ ಕೆಲಸ ಇದ್ರೂ ಕೂಡ ಮುಂದೆ ಬರುವಂತಹ ಮೇಷರಾಶಿಯವರು ನಾಯಕತ್ವದ ಗುಣಗಳನ್ನು ಹೆಚ್ಚಾಗಿ ಹೊಂದಿರುತ್ತಾರೆ. ನೇರ ನುಡಿ ಹಾಗೂ ನೇರ ನಡೆಯ ಜೊತೆಗೆ ಪ್ರಾಮಾಣಿಕರಾಗಿ ಮುಂದುವರಿಯುವಂತಹ ಇವರ ಗುಣಗಳು ಸಂಪೂರ್ಣವಾಗಿ ಇವರನ್ನು ಒಬ್ಬ ಪರಿಪಕ್ವ ನಾಯಕ ಎಂಬುದಾಗಿ ಪರಿಗಣಿಸುವಂತೆ ಮಾಡುತ್ತದೆ. ಮೇಷರಾಶಿಯ ಹುಡುಗಿಯರಲ್ಲಿ ಸಿಟ್ಟು ಅನ್ನೋದು ಹೆಚ್ಚಾಗಿ ತುಂಬಿರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಮುಂದೆ ಹೋಗುವಂತಹ ನಾಯಕತ್ವದ ಗುಣ ಕೂಡ ಇವರಲ್ಲಿ ಹೆಚ್ಚಾಗಿ ತುಂಬಿರುತ್ತದೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಮೇಷರಾಶಿಯ ಹುಡುಗಿಯರು ಯಾವತ್ತೂ ಕೂಡ ಸ್ಪರ್ಧೆ ವಿಚಾರಕ್ಕೆ ಬಂದರೆ ಹಿಂದೆ ಬೀಳೋ ಮಾತನ್ನ ಆಡುವುದಿಲ್ಲ. ಯಾವುದೇ ರೀತಿಯ ಚಾಲೆಂಜ್ ಇದ್ದರೂ ಕೂಡ ಅದನ್ನ ಗೆದ್ದು ಮುಂದೆ ಹೋಗುವುದೇ ಇವರ ಗುಣ ಆಗಿರುತ್ತದೆ. ಇವರ ಮುಂದೆ ಯಾರು ಕೂಡ ತಮ್ಮ ಬಾಲವನ್ನ ಬಿಚ್ಚುವ ಹಾಗೆ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮ ಎದುರಾಳಿಗಳನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರ ಮೇಲೆ ಯಾರೂ ಕೂಡ ತಮ್ಮ ನಿಯಂತ್ರಣವನ್ನು ಅಥವಾ ಒತ್ತಡವನ್ನು ಹೇರಿ ಕೆಲಸ ಮಾಡಿಸುವುದಕ್ಕೆ ಸಾಧ್ಯ ಇರುವುದಿಲ್ಲ. ಒಂದೇ ಸಮಯದಲ್ಲಿ ಬೇರೆ ಬೇರೆ ಕೆಲಸವನ್ನು ಮಾಡುವಂತಹ ಲೀಡರ್ ಗುಣಗಳನ್ನು ಕೂಡ ನೀವು ಇವರ ಬಳಿ ಕಾಣಬಹುದಾಗಿದೆ. ಹಾಗೂ ಇವರು ಆದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡುವುದಕ್ಕೆ ಬಯಸುತ್ತಾರೆ. ಇನ್ನು ಈ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಈ ರಾಶಿಯ ಅಧಿಪತಿ ಗ್ರಹ ಆಗಿರುವಂತಹ ಮಂಗಳ ಇವರಿಗೆ ತನ್ನ ಕೃಪಾಕಟಾಕ್ಷವನ್ನು ಬೀರುತ್ತಾನೆ. ಇದೇ ಕಾರಣಕ್ಕಾಗಿ ಮೇಷರಾಶಿಯ ಮಹಿಳೆಯರು ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಅವುಗಳನ್ನು ಮೆಟ್ಟಿ ನಿಲ್ಲುತ್ತಾರೆ. ಉತ್ತಮ ಗುಣಗಳು ಹಾಗೂ ವ್ಯಕ್ತಿತ್ವದ ಜೊತೆಗೆ ಮೇಷರಾಶಿಯವರು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಂದು ಹಿನ್ನಡೆಗಳನ್ನು ಕೂಡ ಹೊಂದಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳಬೇಕಾಗಿದೆ. ಉದಾಹರಣೆಗೆ ಇವರು ಅಶಾಂತರಾಗಿರುತ್ತಾರೆ ಹಾಗೂ ಹೊಸ ಕೆಲಸವನ್ನು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಇವರಲ್ಲಿ ಅಗತ್ಯಕ್ಕೂ ಮೀರಿದ ಉತ್ಸಾಹ ಇರುತ್ತದೆ. ಎಲ್ಲ ಕೆಲಸವನ್ನು ಬೇಗನೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಇವರಲ್ಲಿ ತಾಳ್ಮೆ ಕೂಡ ಕಮ್ಮಿಯಾಗಿರುತ್ತದೆ. ಕೆಲವೊಂದು ಸಂಬಂಧಗಳಲ್ಲಿ ಇವರು ಕೇವಲ ತಮ್ಮ ಮನಸ್ಸಿಗೆ ಅಂದುಕೊಂಡ ರೀತಿಯಲ್ಲಿ ಕೆಲಸ ಮಾಡುವುದಕ್ಕಿಂತ ತಮ್ಮ ಎದುರಿಗೆ ಇರುವಂತಹ ವ್ಯಕ್ತಿಯ ಅಭಿಪ್ರಾಯಗಳನ್ನು ಕೂಡ ತಾಳ್ಮೆಯಿಂದ ಕೇಳಿ ಅದರ ಅನ್ವಯ ನಡೆದುಕೊಳ್ಳುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ. ಮಿಥುನ ರಾಶಿ.
ಮಿಥುನ ರಾಶಿಯವರು ಹೆಚ್ಚಾಗಿ ಕ್ರಿಯೇಟಿವಿಟಿ ಹೊಂದಿರುವಂತಹ ವಾತಾವರಣದಲ್ಲಿ ತಮ್ಮ ಕ್ರಿಯಾತ್ಮಕತೆಯನ್ನು ತೋರ್ಪಡಿಸುವುದಕ್ಕೆ ಹಾತೊರೆಯುತ್ತಾರೆ. ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು ಮಾಡುವುದಕ್ಕೆ ಕೂಡ ಅವರು ನಿಸ್ಸೀಮರಾಗಿರುತ್ತಾರೆ. ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಹಾಗೂ ಕೂಡಲೇ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕ್ಷೇತ್ರಗಳಲ್ಲಿ ಮಿಥುನ ರಾಶಿಯವರು ಪರಿಪಕ್ವರಾಗಿರುತ್ತಾರೆ. ಮಿಥುನ ರಾಶಿಯ ಮಹಿಳೆಯರು ಹಣದ ವಿಚಾರದ ಬಗ್ಗೆ ಸಾಕಷ್ಟು ಫೋಕಸ್ ಆಗಿದ್ದಾರೆ. ಯಾವುದೇ ಬಿಸಿನೆಸ್ ಮಾಡಿದ್ರೆ ಬಾಸ್ ಸ್ಥಾನಕ್ಕೆ ಮಿಥುನ ರಾಶಿಯ ಮಹಿಳೆಯರು ಹೇಳಿ ಮಾಡಿಸಿದವರಾಗಿರುತ್ತಾರೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ. ಇವರ ಒಳಗೆ ಒಬ್ಬ ಒಳ್ಳೆಯ ನಾಯಕಿಯ ಗುಣಗಳು ತುಂಬಿರುತ್ತವೆ ಹಾಗೂ ಸದಾಕಾಲ ಒಂದಲ್ಲ ಒಂದು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಲೇ ಇರುತ್ತಾರೆ. ಹೊಸ ವಿಚಾರಗಳನ್ನು ಹೇಳಿಕೊಡುವವರು ತಮಗಿಂತ ವಯಸ್ಸಿನಲ್ಲಿ ಕಿರಿಯರಾಗಿದ್ರೂ ಕೂಡ ಕಲಿಯೋದಕ್ಕೆ ಇವರು ಯಾವುದೇ ರೀತಿಯಲ್ಲಿ ಮುಚ್ಚು ಮರೆ ಮಾಡೋದಿಲ್ಲ. ಮಿಥುನ ರಾಶಿಯ ಮಹಿಳೆಯರು ತಮ್ಮ ಕೆಲಸ ಮಾಡುವ ಶೈಲಿಯಲ್ಲಿ ಸಾಕಷ್ಟು ಕ್ರಿಯೇಟಿವಿಟಿಯನ್ನು ಹೊಂದಿರುತ್ತಾರೆ. ಹೀಗಾಗಿ ಇವರು ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತಾರೆ. ಇವರಲ್ಲಿರುವಂತಹ ಅದಮ್ಯ ಆತ್ಮವಿಶ್ವಾಸ ಎನ್ನುವುದು ಇವರಿಗೆ ಯಾವುದೇ ಕೆಲಸ ಅಥವಾ ಜವಾಬ್ದಾರಿಯನ್ನು ನೀಡಿದರೂ ಕೂಡ ಅದನ್ನ ಯಶಸ್ವಿಯಾಗಿ ಅಂದುಕೊಂಡಿರುವಂತಹ ಸಮಯಕ್ಕಿಂತ ಮುಂಚೆ ಮಾಡಿ ಮುಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇನ್ನು ಮಿಥುನ ರಾಶಿಯ ಮಹಿಳೆಯರು ತಮ್ಮ ಮಾತುಗಾರಿಕೆಯ ಮೂಲಕವೇ ಯಾರನ್ನೇ ಆಗಲಿ ಇಂಪ್ರೆಸ್ ಮಾಡಿ ಅವರನ್ನು ತಮ್ಮ ಬಗ್ಗೆ ಆಕರ್ಷಿತರಾಗುವಂತೆ ಮಾಡುವುದಕ್ಕೆ ಯಶಸ್ವಿಯಾಗ್ತಾರೆ ಹಾಗೂ ಅದು ಇವರ ವಿಶೇಷ ಗುಣವಾಗಿದೆ. ಈ ರಾಶಿಯವರ ಅಧಿಪತಿ ಗೃಹ ಬುಧ ಆಗಿರುವುದರಿಂದಾಗಿ ಗ್ರಹಗಳ ರಾಜಕುಮಾರ ಬುಧನ ಆಶೀರ್ವಾದ ಕೂಡ ಇವರ ಮೇಲೆ ವಿಶೇಷವಾಗಿ ಇರುತ್ತದೆ. ಮಿಥುನ ರಾಶಿಯವರ ಸಕಾರಾತ್ಮಕ ವಿಚಾರಗಳನ್ನು ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ಕೆಲವೊಂದು ವೀಕ್ನೆಸ್ಗಳು ಕೂಡ ಇವೆ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಮಿಥುನ ರಾಶಿಯವರಲ್ಲಿ ನೀವು ಹೆಚ್ಚಾಗಿ ಅನಿಯಂತ್ರತೆ ಹಾಗೂ ನಿರಂತರತೆಯನ್ನು ನೀವು ಕಾಣೋದು ಅತ್ಯಂತ ವಿರಳ ಎಂದು ಹೇಳಬಹುದು. ಇನ್ನು ಇವರು ಮೇಲ್ನೋಟಕ್ಕೆ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಮಾತ್ರ ಇರುತ್ತಾರೆ. ತಮ್ಮ ಜೀವನದಲ್ಲಿ ಅವರು ಸಾಧಿಸಬೇಕು ಅಂದುಕೊಂಡಿರುವಂತಹ ಗುರಿಯನ್ನು ಮುಟ್ಟುವುದಕ್ಕೆ ಮಿಥುನ ರಾಶಿಯವರಲ್ಲಿ ಅಚಲವಾಗಿರುವಂತಹ ದೃಢ ನಿರ್ಧಾರ ಹಾಗೂ ಗಂಭೀರವಾಗಿರುವಂತಹ ಫೋಕಸ್ ಇರಬೇಕಾಗಿರುತ್ತದೆ. ಸಿಂಹ ರಾಶಿ. ಸಿಂಹ ರಾಶಿಯವರ ಗುಣ ವಿಶೇಷತೆಗಳ ಬಗ್ಗೆ ಮಾತನಾಡುವುದಾದ್ರೆ ಅವರ ಬಳಿ ತಾವು ಮಾಡುವಂತಹ ಕೆಲಸದ ಬಗ್ಗೆ ಹೆಮ್ಮೆ, ನಾಯಕತ್ವದ ವಿಶೇಷವಾದ ಗುಣಗಳು ಹಾಗೂ ಬೇರೆಯವರನ್ನು ಆಧರಿಸುವಂತಹ ಉತ್ತಮ ಮನಸ್ಸು ಕೂಡ ಇದೆ. ಬೇರೆಯವರನ್ನು ಕೂಡ ತಮ್ಮ ರೀತಿಯಲ್ಲಿ ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಸ್ಫೂರ್ತಿದಾಯಕ ಸೆಳೆತ ಕೂಡ ಅವರ ಬಳಿ ಇದೆ. ಸದಾಕಾಲ ತಮ್ಮ ಕೆಲಸ ಹಾಗೂ ವ್ಯಕ್ತಿತ್ವದ ಕಾರಣದಿಂದಾಗಿ ಸಿಂಹ ರಾಶಿಯವರು ಆಕರ್ಷಣೆಯ ಕೇಂದ್ರಬಿಂದುವಾಗಿ ಕಾಣಿಸಿಕೊಳ್ಳುತ್ತಾರೆ. ತಮ್ಮ ಮನಸ್ಸಿನಲ್ಲಿ ಇರುವಂತಹ ಉತ್ಸಾಹದ ಮೂಲಕವೇ ಅವರು ಬೇರೆಯವರನ್ನು ಕೂಡ ಅದೇ ರೀತಿಯಲ್ಲಿ ಇರುವ ಹಾಗೆ ಮಾಡುತ್ತಾರೆ. ಗ್ರಹಗಳ ರಾಜ ಆಗಿರುವಂತಹ ಸೂರ್ಯನ ಅಂಶವನ್ನು ಹೊಂದಿರುವಂತಹ ಸಿಂಹ ರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ಬಂದಿರುತ್ತಾರೆ ಹಾಗೂ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಮುಂದೆ ನಿಂತು ಅವುಗಳನ್ನು ಬಗೆಹರಿಸುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ. ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಕೂಡ ತಮ್ಮನ್ನು ನಂಬಿಕೊಂಡಿರುವವರನ್ನು ಅಪಾಯದ ದವಡಿಯಿಂದ ತಪ್ಪಿಸಿ ದಡಕ್ಕೆ ಸೇರಿಸುವಂತಹ ಗುಣವನ್ನು ಇವರು ಹೊಂದಿರುತ್ತಾರೆ ಅನ್ನೋದನ್ನ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಸಾಬೀತುಪಡಿಸುತ್ತದೆ. ಸಿಂಹ ರಾಶಿಯ ಮಹಿಳೆಯರು ಯಾವುದೇ ರೀತಿಯ ಕೆಲಸವನ್ನು ಒಮ್ಮೆ ಪ್ರಾರಂಭ ಮಾಡಿದ್ರೆ ಸಾಕು, ಅದನ್ನ ಯಶಸ್ವಿಯಾಗಿ ಪೂರೈಸುವವರೆಗೂ ಕೂಡ ಎದ್ದೇಳುವುದಿಲ್ಲ. ಇನ್ನು ತಮ್ಮ ಸಹಾಯಕರಾಗಿರುವವರ ಬಳಿ ಯಾವ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ತೆಗೆಯಬೇಕು ಎನ್ನುವುದರ ಬಗ್ಗೆ ಕೂಡ ಅವರಿಗೆ ಸಂಪೂರ್ಣವಾಗಿ ಜ್ಞಾನ ಇರುತ್ತದೆ. ತಾವು ಕೂಡ ಕೆಲಸದ ವಿಚಾರದಲ್ಲಿ ಉತ್ತಮ ಕ್ವಾಲಿಟಿ ಕೆಲಸಗಳನ್ನು ನೀಡುತ್ತಾರೆ. ಮುಖದಲ್ಲಿ ಯಾವತ್ತೂ ಕೂಡ ಮುಗುಳ್ನಗೆ ಇದ್ದೇ ಇರುತ್ತದೆ. ಆದರೆ ಇವರನ್ನ ಯಾರೂ ಕೂಡ ಕೆಣಕೋಕೆ ಹೋಗಬಾರದು. ಖಂಡಿತವಾಗಿ ಅವರನ್ನು ಸೋಲಿಸುವವರೆಗೂ ಕೂಡ ಸಿಂಹ ರಾಶಿಯ ಮಹಿಳೆಯರು ಬಿಡುವುದಿಲ್ಲ.
ಸೂರ್ಯನ ವಿಶೇಷವಾದ ಆಶೀರ್ವಾದ ಕೂಡ ಇವರ ಮೇಲೆ ಇರುವುದರಿಂದಾಗಿ ಯಾವುದೇ ಕಷ್ಟಕರ ಪರಿಸ್ಥಿತಿಗಳಲ್ಲಿ ಕೂಡ ಅದನ್ನ ಆದಷ್ಟು ತಮ್ಮ ನಿಯಂತ್ರಣಕ್ಕೆ ಪಡೆದುಕೊಳ್ಳುವಂತಹ ಸಂಪೂರ್ಣ ಚಾಕಚಕ್ಯತೆಯನ್ನು ಸಿಂಹರಾಶಿಯ ಮಹಿಳೆಯರು ಹೊಂದಿರುತ್ತಾರೆ. ಸಿಂಹರಾಶಿಯವರಲ್ಲಿ ಯಶಸ್ಸಿಗೆ ಹಾತೊರೆಯುವಂತಹ ಗುಣ ಹಾಗೂ ಕ್ರಿಯಾತ್ಮಕತೆ ಎಲ್ಲವನ್ನೂ ಕೂಡ ನೀವು ಕಾಣಬಹುದಾಗಿದೆ. ಆದರೆ ಅಗತ್ಯಕ್ಕೂ ಮೀರಿದ ಹಠಮಾರಿತನದ ಗುಣವನ್ನು ಕೂಡ ನೀವು ಅವರಲ್ಲಿ ಕಾಣಬಹುದಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಅಹಂಕಾರದ ಮನೋಭಾವನೆ ಕೂಡ ಸಿಂಹರಾಶಿಯವರಲ್ಲಿದೆ. ಇದೇ ಕಾರಣಕ್ಕಾಗಿ ಸಿಂಹರಾಶಿಯವರು ತಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ವಿನಯತೆಯನ್ನು ಹೊಂದಿರಬೇಕಾಗಿರುತ್ತದೆ. ಈ ಮೂಲಕ ಅವರು ತಮ್ಮ ವೈಯಕ್ತಿಕ ಬೆಳವಣಿಗೆಗಳನ್ನು ಹೊಂದುವುದಕ್ಕಾಗಿ ಬೇರೆಯವರ ಜೊತೆಗೆ ಸಾಮರಸ್ಯದ ಬಾಂಧವ್ಯವನ್ನು ಹೊಂದಿರಬೇಕಾಗಿರುತ್ತದೆ. ಹಾಗೂ ಆ ಬಾಂಧವ್ಯವನ್ನು ಹೊಂದಿರುವುದಕ್ಕಾಗಿ ಈ ರೀತಿಯ ಅಹಂಕಾರದ ಮನೋಭಾವನೆಯನ್ನು ಅವರು ಬಿಟ್ಟು ಬಿಡಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.